ರಾಮಾಪುರದಲ್ಲಿ ಈ ವರ್ಷ ಚಳಿ ರಿಕಾರ್ಡು ಮುರಿಯುತ್ತಾ ಇರುತ್ತದೆ. ಸಾಯಂಕಾಲ 6 ಗಂಟೆಗೆ ಜನ ಬಾಗಿಲು ಮುಚ್ಚಿಕೊಂಡು ಮನೆಯೊಳಗಿರ್ತಾರೆ. ಪ್ರಸಾದನ ಮನೆ ಬಹಳ ಚಿಕ್ಕದು, ಕುಟುಂಬ ಮಾತ್ರ ದೊಡ್ಡದು. ಪ್ರಸಾದ್, ಶಾರದಾ, ಪ್ರಸಾದನ ಮಗ, ಸೊಸೆ, ರಮೇಶ್, ಅನಾಮಿಕಳ 3 ಮಕ್ಕಳು, ಹರೀಶ್, ನವ್ಯ, ಭವ್ಯ. ಎಲ್ಲ 7 ಜನರು ಆ ಚಿಕ್ಕ ಮನೆಯಲ್ಲಿ ಸರಿಹೊಂದಿಸಬೇಕಾಗುತ್ತದೆ. ಏನೇ ಶಾರದಾ, ಆ ಕಿಟಕಿ ಬಾಗ್ಲು ಸರಿಯಾಗಿ ಹಾಕಿಲ್ವಾ? ಚಳಿಗಾಳಿ ಸುಯಿ ಅಂತ ಒಳಗಡೆ ಬರ್ತಾ ಇದೆ. ಆ ಚಳಿಗೆ ನನ್ ಕಾಲು ಗಡ್ಡೆ ಕಟ್ಟಿ ಹೋಗ್ತಾ ಇದೆ. ಹಾಕಿದರಿ, ಅದು ಹಳೆ ಕಿಟಕಿ ಅಲ್ವಾ, ಸಂಧಿಯಿಂದ ಗಾಳಿ ಬರ್ತಾ ಇದೆ. ಅನಾಮಿಕಾ, ಹಳೆ ಬೆಡ್ಶೀಟ್ ಏನಾದ್ರೂ ಇದ್ರೆ ಆ ಕಿಟಕಿಗೆ ಅಡ್ಡವಾಗಿ ಕಟ್ಟಮ್ಮ. ಹಾಗೆ ಅತ್ತೆ, ಈಗ್ಲೇ ಕಟ್ತೀನಿ. ಹರೀಶ್, ಸರಿಯಾಗಿ ಕೂತ್ಕೊಂಡ್ ತಿನ್ನಪ್ಪ, ಅನ್ನ ಕೆಳಗ್ ಬೀಳಿಸ್ಬೇಡ. ಅಮ್ಮ, ನಂಗೆ ಪ್ಲೇಸ್ ಸರಿ ಹೋಗ್ತಾ ಇಲ್ಲ. ಭವ್ಯ ನನ್ನನ್ನು ತಳ್ತಾ ಇದ್ದಾಳೆ. ನಾನ್ ತಳ್ತಾ ಇಲ್ಲ, ಹರೀಶ ನನ್ ಮೇಲೆ ಬೀಳ್ತಾ ಇದ್ದಾನೆ. ಭವ್ಯ ಏನೋ ನನ್ನ ತಟ್ಟೆ ಒಳಗ್ ಕಾಲಿಡ್ತಾ ಇದ್ದಾಳೆ. ನಂಗ್ ಜಾಗ ಇಲ್ಲಮ್ಮ. ಅಬ್ಬಾ, ಏನ್ರೋ ನಿಮ್ ಗಲಾಟೆ? ತಿನ್ನುವಾಗ ಕೂಡ ಪ್ರಶಾಂತವಾಗಿ ಇರಬಾರ್ದಾ? ದೊಡ್ಡವರು ಚಿಕ್ಕವರು ಪ್ರಶಾಂತವಾಗಿ ತಿನ್ಬೇಕು ಹೊರತು ತಳ್ಳಿದ್ರೆ ಹೇಗೆ? ಅರಚಬೇಡ್ರಿ, ನಮ್ಮ ಮಕ್ಕಳು ನಿಜವಾಗಿ ನಮ್ಮ ಮನೆಯಲ್ಲಿ ಜಾಗ ಕಡಿಮೆ ಆಗಿದೆ. ಎಲ್ರು ಹತ್ರ ಕೂತ್ಕೊಂಡು ತಿನ್ಬೇಕು. ಹೌದು ರಮೇಶು, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಅವರಿಗೆ ಓದ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ಜಾಗ ಕಷ್ಟವಾಗ್ತಿದ್ಯೋ? ಈ ಚಳಿಗಾಲ ಅಂತೂ ತುಂಬಾ. ಎಲ್ರು ಹಾಲಲ್ಲೇ ಮಲ್ಕೋಬೇಕು ಅಂದ್ರೆ ಕಷ್ಟವಾಗತ್ತೆ. ಏನ್ ಮಾಡೋಣ ಶಾರದಾ, ನಮ್ಮ ಸಾಮರ್ಥ್ಯ ಇಷ್ಟೇ. ರಮೇಶು ಕಷ್ಟಪಡ್ತಾ ಇದ್ದಾನಲ್ಲ, ಮನೆ ದೊಡ್ಡದು ಮಾಡುವಷ್ಟು ದುಡ್ಡು ಅವನಿಗೆ ಬಂದಿಲ್ಲ. ಆ ದೇವರ ದಯೆ ಯಾವಾಗಿರುತ್ತೋ ಏನೋ. ಸಾರಿಯಪ್ಪ, ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಸಾಲ ತೀರ್ತಾ ಇಲ್ಲ. ಮನೆ ಮೇಲೆ ಇನ್ನೊಂದು ರೂಮ್ ಹಾಕೋಣ ಅಂದ್ರೆ ಸಿಮೆಂಟ್ ರೇಟು ಸುಡ್ತಾ ಇದೆ. ಈಗ ಅದೆಲ್ಲ ಏನಕ್ಕಿರಿ, ಮೊದ್ಲು ಊಟ ಮಾಡಿ. ಸಾರು ತಣ್ಣಗಾಗ್ತಾ ಇದೆ. ಎಲ್ಲರೂ ಊಟ ಮಾಡುತ್ತಾರೆ. ಈಗ ನಿಜವಾದ ಸಮಸ್ಯೆ ಶುರುವಾಗುತ್ತದೆ. ಅನಾಮಿಕಾ, ಈ ದಿನ ಮಂಚ ಹೇಗೆ ಹಾಕೋಣ? ಅತ್ತೆ, ನೀವು ಮಾವಯ್ಯನ ಬೆಡ್ರೂಮ್ ಅಲ್ಲಿ ಮಂಚದ ಮೇಲೆ ಮಲ್ಕೊಳ್ಳಿ, ನಿಮ್ಗೆ ಚಳಿ ತಗಲಬಾರ್ದು. ಮತ್ತೆ ಮಕ್ಕಳು 3 ಹಾಲಲ್ಲಿ ಚಾಪೆ ಹಾಕೊಂಡು ಮಲ್ಕೋತಾರೆ. ರಮೇಶ್ ಅವರು ಕೂಡ ಹಾಲಲ್ಲೇ ಒಂದ್ ಕಡೆ ಮಲ್ಕೋತಾರೆ. ಮತ್ತೆ ನೀನು ಅನಾಮಿಕಾ? ನಾನು ಅಡಿಗೆ ಮನೆಯಲ್ಲಿ ಮಲ್ಕೋತೀನಿ. ಅಮ್ಮ, ಅಡಿಗೆ ಮನೆಯಲ್ಲಿ ಜಿರಳೆ ಇರುತ್ತೆ, ನಾನು ಅಲ್ಲಿ ಮಲ್ಕೊಳ್ಳಲ್ಲ. ನೀನಲ್ಲಪ್ಪ, ನಾನು ಮಲ್ಕೋತೀನಿ ಅಂತ ಇದ್ದೀನಿ. ಅಮ್ಮ, ಹಾಲಲ್ಲಿ ಪ್ಲೇಸ್ ಇಲ್ಲ. ನಿನ್ನೆ ರಾತ್ರಿ ಹರೀಶ್ ಕಾಲು ನನ್ನ ಮುಖದ ಮೇಲೆ ಹಾಕ್ದ. ನಂಗೆ ನಿದ್ರೆ ಬರ್ತಾ ಇಲ್ಲ. ನಾನು ಅಮ್ಮನ ಹತ್ರನೇ ಮಲ್ಕೋತೀನಿ. ನೋಡಿ, ಹಾಲಲ್ಲಿ 4 ಮಲ್ಕೊಂಡ್ರೆ ಕಿಕ್ಕಿರ್ದು ಹೋಗುತ್ತೆ. ಅಡಿಗೆ ಮನೆಯಲ್ಲಿ ಸಾಮಾನು ಇರೋದ್ರಿಂದ ಒಬ್ರೇ ಮಲಗಬಲ್ಲರು. ಬೆಡ್ರೂಮ್ ಅಲ್ಲಿ ಅತ್ತೆ ಮಾವ ಇರ್ತಾರೆ. ಅಂದ್ರೆ ನಾನು ಹೊರಗಡೆ ವರಾಂಡದಲ್ಲಿ ಮಲ್ಕೋತೀನಿ. ಹೊರಗಡೆ ಮಂಜು ಬೀಳ್ತಾ ಇದೆ ಕಣೋ, ನಿನಗೆ ಸೈನಸ್ ಇದೆ. ವರಾಂಡದಲ್ಲಿ ಮಲ್ಕೊಂಡ್ರೆ ಬೆಳಗಾಗೋ ಜೊತೆಗೆ ಜ್ವರ ಬರುತ್ತೆ. ಒಂದ್ ಕೆಲಸ ಮಾಡೋಣ, ನಿಮ್ಗೆ ಚಳಿ ತಗಲಬಾರ್ದು, ಆದ್ರಿಂದ ನೀವು ಕಿಚನ್ ಅಲ್ಲಿ ಮಲ್ಕೊಳ್ಳಿ. ಮಕ್ಕಳು ಹಾಲಲ್ಲಿ ಮಲ್ಕೋತಾರೆ, ನಾನು ಮಾಡಿ ಮೇಲೆ ಮಲ್ಕೋತೀನಿ. ಏನು ಮಾಡಿ ಮೇಲ? ನಿನಗೇನಾದ್ರೂ ಬುದ್ಧಿ ಹೋಗಿದೆಯಾ ಅನಾಮಿಕಾ? ಮೇಲೆ ಓಪನ್ ಆಗಿರುತ್ತೆ, ಚಳಿಗಾಳಿ ನೇರವಾಗಿ ಬರುತ್ತೆ. ಆ ಚಿಕ್ಕ ಸ್ಲಾಬ್ ಗೋಡೆ ಚಳಿನ ಎಷ್ಟು ಅಂತ ನಿಲ್ಸುತ್ತೆ. ಅಲ್ಲಿ ಮಲ್ಕೊಂಡ್ರೆ ಗಡ್ಡೆ ಕಟ್ಟಿ ಹೋಗ್ತೀಯಾ? ಬೇಡ. ಇಲ್ಲ ರಮೇಶ್ ಅವರೇ, ನನಗೆ ಕಿಚನ್ ಒಳಗೆ ಮಲ್ಕೊಂಡ್ರೆ ಉಸಿರಾಡಕ್ಕಾಗಲ್ಲ. ಈ ಮಧ್ಯೆ ಅಡಿಗೆ ಎಣ್ಣೆ ವಾಸನೆಗೆ ತಲೆನೋವು ಬರ್ತಾ ಇದೆ. ಮೇಲಾದ್ರೆ ಗಾಳಿ ಬರುತ್ತೆ, ನನ್ಗದೇ ಬೆಟರ್. ಅನಾಮಿಕಾ, ಸುಳ್ಳು ಹೇಳ್ಬೇಡಮ್ಮ ತಾಯಿ. ಜಾಗವಿಲ್ಲದೆ ನೀನು ತ್ಯಾಗ ಮಾಡ್ತಾ ಇದೀಯ ಅಂತ ನಮ್ಗೆ ಅರ್ಥವಾಗ್ತಾ ಇದೆ. ನೀನು ಈ ಮನೆಯ ಲಕ್ಷ್ಮೀ ದೇವಿ ಅಮ್ಮ. ನಿನ್ನನ್ನ ಚಳಿಯಲ್ಲೇ ಮಲಗಿಸಿ ನಾವು ಇಲ್ಲಿ ಮಲಗಲ್ಲ. ಅಯ್ಯೋ, ತ್ಯಾಗ ಅಂತ ಏನೂ ಇಲ್ಲ ಅತ್ತೆ. ನಿಜವಾಗಿ ನನಗೆ ಮೇಲೆ ತಣ್ಣನೆ ಗಾಳಿಯಲ್ಲಿ ಮಲ್ಕೊಳ್ಳೋದು ಅಂದ್ರೆ ಇಷ್ಟ. ಮೇಲಾಗಿ ನನ್ನ ಹಳೆ ಬೆಡ್ಶೀಟು ಗೋಣಿ ಚೀಲ ಹಾಕೋತೀನಿ. ನನಗೆ ಚಳಿಯೇನೂ ಆಗೋದಿಲ್ಲ. ಮಕ್ಕಳು ಹಾಲಲ್ಲಿ ಫ್ರೀಯಾಗಿ ಮಲ್ಕೋತಾರೆ. ಅವರ ನಿದ್ರೆ ಮುಖ್ಯ ಅಲ್ವಾ ನಮಗೆ. ನಾಳೆ ಹರೀಶನ್ಗೆ ಎಕ್ಸಾಮ್ ಇದೆ, ಅವನು ನಿದ್ರೆ ಮಾಡದೆ ಓದೋದಿಲ್ಲ. ಅಮ್ಮ, ನೀನು ಮೇಲೆ ಮಲ್ಕೊಂಡ್ರೆ ದೆವ್ವಗಳು ಬರಲ್ವಾ? ಅಮ್ಮನ ಹತ್ರ ದೆವ್ವ ಬರಲ್ಲ ಮಗನೇ, ಅಮ್ಮನೇ ದೆವ್ವನ ಓಡಿಸ್ತಾಳೆ. ಅನಾಮಿಕಾ, ಬೇಡ, ನನ್ ಮಾತು ಕೇಳು. ನಾವ್ ಇಲ್ಲೇ ಹೇಗೋ ಹೊಂದ್ಕೊಂಡು ಹೋಗೋಣ. ಬೇಕು ಅಂದ್ರೆ ನಾನು ಕೂತ್ಕೊಂಡೆ ನಿದ್ದೆ ಹೋಗ್ತೀನಿ. ನೀವು ದಿನವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ನಿಮಗೆ ನಿದ್ದೆ ಅಗತ್ಯ. ಪ್ಲೀಸ್ ರಮೇಶ್, ಚಿಕ್ಕ ವಿಷಯಕ್ಕೆ ಜಗಳ ಏನಕ್ಕೆ? ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಿ, ಬೆಳಿಗ್ಗೆನೆ ಬರ್ತೀನಲ್ಲ. ಅನಾಮಿಕಾ ಯಾರ ಮಾತನ್ನು ಕೇಳಿಸಿಕೊಳ್ಳದೆ ಮೆಟ್ಟಿಲ ಮೇಲೆ ನಡೆಯುತ್ತಾಳೆ. ರಮೇಶ್ ಆಕೆಯನ್ನು ನಿಲ್ಲಿಸಲಾಗದೆ ನಿಸ್ಸಹಾಯಕನಾಗಿ ನಿಲ್ಲುತ್ತಾನೆ. ಶಾರದಳ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಮನೆ ಮೇಲೆ ಕತ್ತಲೆ, ಚಳಿಗಾಲಿ ಭೋರಂತ ಬೀಸ್ತಾ ಇರುತ್ತೆ. ಆಕಾಶದಲ್ಲಿ ಮಬ್ಬಾಗಿರುತ್ತದೆ. ಅನಾಮಿಕಾ ಒಂದು ಮೂಲೆಯಲ್ಲಿ ಚಾಪೆ ಹಾಕುತ್ತಾಳೆ. ಅನಾಮಿಕಾ ಹೇಳಿದಷ್ಟು ಸುಲಭವಲ್ಲ ಅಲ್ಲಿಯ ಪರಿಸ್ಥಿತಿ. ಗಾಳಿ ಕತ್ತಿಯ ಹಾಗೆ ಶರೀರವನ್ನ ತಾಕ್ತಾ ಇರುತ್ತದೆ. ಅನಾಮಿಕಾ ಹಳೆ ಬೆಡ್ಶೀಟ್ ಅನ್ನು ತಲೆವರೆಗೂ ಹಾಕಿಕೊಂಡು ಮುದುಡಿಕೊಂಡು ಮಲಗಿರುತ್ತಾಳೆ. ಕೆಳಗೆ ಮಕ್ಕಳ ಗಲಾಟೆ ಕಡಿಮೆಯಾಗುತ್ತದೆ. ಅವರು ಹಾಯಾಗಿ ಮಲಗಿದ್ದಾರೆ ಎನ್ನುವ ತೃಪ್ತಿ ಆಕೆಗೆ ಬೆಚ್ಚಗಿನತನವನ್ನು ಕೊಡುತ್ತದೆ. ಆದರೆ ಶರೀರ ಮಾತ್ರ ನಡುಗುತ್ತಾ ಇರುತ್ತದೆ. ಅಮ್ಮ, ಇದೇನ ಚಳಿ ತುಂಬಾ ಹೆಚ್ಚಾಗಿದೆ. ಕಾಲ್ ಬೆರಳು ಸೊಟ್ಟ ಆಗ್ತಾ ಇದೆ.
ಆದ್ರೆ ತಪ್ಪಲ್ವಲ್ಲ, ಕೆಳಗೆ ಮಕ್ಕಳು ಕಷ್ಟಪಡಬಾರ್ದು. ಅತ್ತೆಗೇನೋ ಉಬ್ಬಸ ಇದೆ, ಆಕೆಗೆ ಗಾಳಿ ಬೇಕು. ರಮೇಶು ಸುಸ್ತಾಗಿ ಬರ್ತಾರೆ. ನಾನೊಬ್ಳೆ ಹೊಂದ್ಕೊಳ್ದೆ ಇದ್ರೆ ಮನೆ ಎಲ್ಲ ಪ್ರಶಾಂತವಾಗಿರುತ್ತೆ. ಅನಾಮಿಕಾ ತಳಿಯನ್ನು ತಡೆಯಲಾರದೆ ಎದ್ದು ಕೂತ್ಕೊಂಡು ಕೈಗಳನ್ನು ಉಚ್ಕೋತಾ ಇರ್ತಾಳೆ. ಆಗಲೇ ಕೆಳಗಿಂದ ರಮೇಶ್ ಬೆಡ್ಶೀಟ್ ತಗೊಂಡು ಮೇಲಕ್ಕೆ ಬರ್ತಾನೆ. ಅನಾಮಿಕಾ, ಏನ್ ರಮೇಶ್ ಅವ್ರೆ, ಇನ್ನು ಮಲಗಿಲ್ವಾ? ಮೇಲಕ್ಕೆ ಏನಕ್ಕೆ ಬಂದ್ರಿ? ಇಲ್ಲಿ ಚಳಿಯಾಗಿದೆ, ಕೆಳಗಡೆ ಹೋಗಿ. ರಮೇಶ್ ಆಕೆ ಪಕ್ಕದಲ್ಲಿ ಕೂತ್ಕೊಂಡು, ನೀನ್ ಇಲ್ಲಿ ನಡುಗ್ತಾ ಇದ್ರೆ ನನಗೆ ಕೆಳಗೆ ನಿದ್ರೆ ಹೇಗೆ ಬರುತ್ತೆ ಅನಾಮಿಕಾ? ಯಾಕೆ ಇಷ್ಟು ಮೊಂಡಿತನ ನಿಂಗೆ? ಮೊಂಡಿತನ ಅಲ್ಲ ರಮೇಶ್ ಅವರೇ, ಇದು ಹೊಂದಾಣಿಕೆ. ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲದೇನಲ್ವಲ್ಲ. ಮನೆ ಚಿಕ್ಕದು, ಕುಟುಂಬ ದೊಡ್ಡದು, ಯಾರೋ ಒಬ್ರು ಕಡಿಮೆ ಆಗ್ಬೇಕಲ್ಲ. ಆ ಕಡಿಮೆ ಆಗೋದು ಯಾವಾಗ್ಲೂ ನೀನೇನಾ? ಮದುವೆ ಆದ ಹೊಸದ್ರಲ್ಲಿ ನಿನಗೆ ಎಷ್ಟೊಂದು ಹೇಳ್ಕೊಂಡೆ, ಮಾಡಿ ಕಟ್ತೀನಿ, ರಾಣಿ ಹಾಗೆ ನೋಡ್ಕೋತೀನಿ ಅಂತ. ಆದ್ರೆ ಕಡೆಗೆ ಹೀಗೆ ಚಳಿಯಲ್ಲಿ ಮಾಡಿ ಮೇಲೆ ಮಲಗು ಹಾಗೆ ಮಾಡಿದೆ. ನನ್ನನ್ನು ಕ್ಷಮಿಸು ಅನಾಮಿಕಾ. ಅನಾಮಿಕಾ ರಮೇಶನ ಕೈಯನ್ನು ಹಿಡ್ಕೊಂಡು, ನೀವು ದುಃಖ ಪಡಬೇಡಿ, ನಾವು ಬಡವರು ಆಗಿರ್ಬೋದು, ಆದ್ರೆ ನಮ್ಮ ಮಧ್ಯ ಪ್ರೇಮವಿದೆ. ಅದೇ ನನಗೆ 10 ಅಂತಸ್ತಿನ ಮನೆ ಹಾಗೆ. ಈ ಚಳಿಗಾಲ ಬರೀ 3 ತಿಂಗಳೇ ಇರ್ತದೆ, ಆಮೇಲೆ ಎಲ್ಲ ಮಾಮೂಲಿ ಅಲ್ವಾ? ನೀವು ಹೋಗಿ ಮಲ್ಕೊಳ್ಳಿ, ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಹೋಗಲ್ಲ, ಈ ರಾತ್ರಿ ನಾನು ಕೂಡ ಇಲ್ಲೇ ಮಲಗ್ತೀನಿ. ನಿನ್ನ ಕತ್ತಲೆಯಲ್ಲಿ ಒಂಟಿಯಾಗಿ ಬಿಡಲ್ಲ. ಬೇಡ, ನಿಮಗೆ ಸೈನಸ್ ಇದೆ, ತಲೆನೋವು ಬರುತ್ತೆ. ನನ್ನ ಮಾತು ಕೇಳಿ, ಕೆಳಗೆ ಮಕ್ಕಳು ಭಯಪಡ್ತಾರೆ, ಹೋಗಿ. ಅನಾಮಿಕಾ ರಮೇಶ್ನನ್ನು ಬಲವಂತವಾಗಿ ಕೆಳಗೆ ಕಳಿಸುತ್ತಾಳೆ. ರಮೇಶ್ ಐಷ್ಟದಿಂದಲೇ ಹೋಗುತ್ತಾನೆ. ಅನಾಮಿಕಾ ಮತ್ತೆ ಮುದುಡಿಕೊಂಡು ಮಲಗುತ್ತಾಳೆ. ಆಕಾಶದ ಕಡೆ ನೋಡುತ್ತಾ ದೇವರನ್ನು ಪ್ರಾರ್ಥಿಸುತ್ತಾ ಇರುತ್ತಾಳೆ. ದೇವರೇ, ನನ್ನ ಗಂಡಂಗೆ ಒಳ್ಳೆ ಶಕ್ತಿನ ಕೊಡು. ನನ್ನ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು. ಒಂದು ಒಳ್ಳೆ ಮನೆ ಕಟ್ಕೊಳ್ಳುವ ಸಾಮರ್ಥ್ಯ ಕೊಡು. ಅಲ್ಲಿವರೆಗೂ ನನಗೆ ಚಳಿಯನ್ನ ತಟ್ಕೊಳ್ಳುವ ಶಕ್ತಿ ಕೊಡು. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಅನಾಮಿಕಾ ನಿದ್ರೆಯಿಂದ ಏಳುತ್ತಾಳೆ. ಶರೀರವೆಲ್ಲ ಗಡ್ಡೆ ಕಟ್ಟಿದ ಹಾಗಾಗಿರುತ್ತೆ. ಮೂಗು ಕಟ್ಟಿರುತ್ತದೆ, ಗಂಟ್ಲು ನೋವಾಗ್ತಾ ಇರುತ್ತೆ. ಆದ್ರೆ ಆಕೆ ಅದೇನನ್ನು ಹೊರಗಿಡವದೆ ಕೆಳಗೆ ಇಳಿಯುತ್ತಾಳೆ. ಅನಾಮಿಕಾ, ಬಂದ್ಯಮ್ಮ? ರಾತ್ರಿ ನಿದ್ದೆ ಬಂತಮ್ಮ? ತುಂಬಾ ಬಂತು ಅತ್ತೆ. ಮೇಲಿನ ಗಾಳಿ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ? ನನಗೆ ತಲೆನೋವು ಕೂಡ ಕಡಿಮೆ ಆಯ್ತು. ನಿಜವೇನಮ್ಮ? ನಮಗೆ ಮಾತ್ರ ರಾತ್ರಿ ಎಲ್ಲ ನಿನ್ ಬಗ್ಗೆನೇ ಆಲೋಚನೆ. ಪಾಪ ಚಳಿಗೆ ಹೇಗಿದ್ಯೋ ಅಂತ. ಅಯ್ಯೋ ಮಾವಿಯ, ನೀವೇನು ಗಾಬರಿ ಆಗ್ಬೇಡಿ, ನಾನು ಸ್ಟ್ರಾಂಗ್ ಕಾಫಿ ಕೊಡ್ತೀನಿ, ಇರಿ. ಅನಾಮಿಕಾ ಅಡಿಗೆ ಮನೆಯೊಳಗೆ ಹೋಗಿ ಕಾಫಿಯನ್ನು ಬೆರೆಸ್ತಾ ಇದ್ದರೆ ಆಕೆಗೆ ವಿಪರೀತವಾದ ಕೆಮ್ಮು ಬರುತ್ತದೆ. ಸೀರೆ ಸೆರಗನ್ನು ಮುಖಕ್ಕೆ ಮುಚ್ಚಿಕೊಂಡು ಯಾರಿಗೂ ತಿಳಿಯದ ಹಾಗೆ ಕೆಮ್ತಾ ಇರ್ತಾಳೆ. ಅಮ್ಮ, ಗುಡ್ ಮಾರ್ನಿಂಗ್. ರಾತ್ರಿ ಹಾಲಲ್ಲಿ ಎಷ್ಟು ಪ್ಲೇಸ್ ಇತ್ತು ಗೊತ್ತಾ? ನಾನು ನವ್ಯ ಉರುಳ್ಕೊಂಡು ಮಲ್ಕೊಂಡ್ವಿ. ನೀನು ದಿನಾ ಮೇಲೆ ಮಲ್ಕೊಮ್ಮ. ಸರಿಯಪ್ಪ, ನಿಮ್ಮ ಸೌಕರ್ಯನೇ ನನಗೆ ಮುಖ್ಯ. ಅಮ್ಮ, ಜಡೆ ಹಾಕ್ತೀಯಾ? ಈಗಲೇ ಬರ್ತೀನಿ ತಾಯಿ. ಹಾಗೆ 1 ವಾರ ಕಳೆಯುತ್ತದೆ. ಪ್ರತಿ ರಾತ್ರಿ ಅನಾಮಿಕಾ ಮಾಡಿ ಮೇಲೆ ಮಲ್ಕೊಳ್ಳೋದು, ಬೆಳಿಗ್ಗೆ ಎದ್ದು ಏನು ನಡೆಯದ ಹಾಗೆ ಕೆಲಸ ಮಾಡುವುದು, ಇದು ದಿನಚರಿಯಾಗಿ ಬದಲಾಗುತ್ತದೆ. ಆದ್ರೆ ಚಳಿ ರಾಕ್ಷಸಿ ಸುಮ್ಮನಿರ್ತಾಳ. ಅನಾಮಿಕಳ ಆರೋಗ್ಯ ನಿಧಾನವಾಗಿ ಏಟು ತಿನ್ನಲಿಕ್ಕೆ ಶುರುವಾಗುತ್ತದೆ. ಆಕೆಗೆ ಒಳಗಡೆಗೆ ಜ್ವರ, ಇಂಟರ್ನಲ್ ಫೀವರ್ ಶುರುವಾಗುತ್ತೆ. ಆದ್ರೆ ಮಾತ್ರೆ ಹಾಕಿಕೊಂಡು ತಳ್ಕೊಂಡು ಬರ್ತಾಳೆ. ಒಂದು ದಿನ ರಾತ್ರಿ ಚಳಿಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತದೆ. ಉಷ್ಣಾಗ್ರತೆ 8 ಡಿಗ್ರಿಗೆ ಇಳಿಯುತ್ತದೆ. ಅನಾಮಿಕಾ ಬಂಗ್ಲೆ ಮೇಲೆ ಮಲಗಿರ್ತಾಳೆ. ಅರ್ಧ ರಾತ್ರಿಯ ವೇಳೆ ಆಕೆಗೆ ವಿಪರೀತವಾದ ನಡುಕ ಶುರುವಾಗುತ್ತದೆ. ಹಲ್ಲು ಕಟಕಟ ಕಡಿತಾ ಇರ್ತಾಳೆ. ಬೆಡ್ಶೀಟ್ ಸರಿ ಹೋಗ್ತಾ ಇರ್ಲಿಲ್ಲ. ಅಮ್ಮೋ, ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ, ಉಸಿರಾಡಕ್ ಆಗ್ತಾ ಇಲ್ಲ, ತಲೆ ತಿರುಗ್ತಾ ಇದೆ. ದೇವ್ರೆ, ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಬಾಕ್ಸ್ ಕೊಡ್ಬೇಕು, ನಂಗೇನು ಆಗ್ಬಾರ್ದು. ಅನಾಮಿಕಾ ಹಾಗೆ ಪ್ರಜ್ಞೆ ತಪ್ಪಿ ಹೋಗುವ ಸ್ಥಿತಿಗೆ ಬರುತ್ತಾಳೆ. ಆಗಲೇ ಕೆಳಗೆ ಹರೀಶನಿಗೆ ಎಚ್ಚರವಾಗುತ್ತದೆ. ಅವನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೇಳುತ್ತಾನೆ. ಅಮ್ಮ ಪಕ್ಕದಲ್ಲೇ ಇಲ್ಲದೆ ಇರುವುದನ್ನು ನೋಡಿ ನೆನಪಾಗಿ ಮೆಟ್ಟಿಲ ಕಡೆ ನೋಡುತ್ತಾನೆ. ಅಮ್ಮ ಮೇಲಿದ್ದಾಳಲ್ವಾ, ಒಂದ್ಸಲ ಹೋಗಿ ನೋಡೋಣ. ಹರೀಶ್ ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋಗುತ್ತಾನೆ. ಅಲ್ಲಿ ಅನಾಮಿಕಾ ನಡುಗುತ್ತಾ ಮುದುಡಿಕೊಂಡು ಇರುವುದನ್ನು ನೋಡಿ ಭಯಪಡ್ತಾನೆ. ಅಮ್ಮ ಅಮ್ಮ. ಅನಾಮಿಕಾ ಮಾತಾಡಲಿಲ್ಲ. ಹಾಗೆ 2-3 ಸಲ ಕರೆದರೂ ಅನಾಮಿಕಾ ಮಾತಾಡ್ಲಿಲ್ಲ. ಹರೀಶನಿಗೆ ಭಯವಾಗುತ್ತೆ. ಅಪ್ಪ, ತಾತಯ್ಯ, ಅಮ್ಮಂಗೇನು ಆಯ್ತು, ಬನ್ನಿ. ಹರೀಶ್ ಅರಚಾಟ ಕೇಳಿ ಕೆಳಗಡೆ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ರಮೇಶ್, ಪ್ರಸಾದ್, ಶಾರದಾ ಓಡ್ಕೊಂಡು ಮೇಲಕ್ಕೆ ಬರ್ತಾರೆ. ಅನಾಮಿಕಾ, ಅನಾಮಿಕಾ, ಏನಾಯ್ತು? ಅಮ್ಮೋ, ಬೆಂಕಿ ಹಾಗೆ ಸುಡ್ತಾ ಇದೆ. ಅಪ್ಪ, ಅನಾಮಿಕಂಗೆ ಹೈ ಫೀವರ್, ಪ್ರಜ್ಞೆನೇ ಇಲ್ಲ. ಅಯ್ಯೋ ನನ್ನ ತಾಯಿ, ಚಳಿಗೆ ಗಡ್ಡೆ ಕಟ್ಟಿ ಹೋಗಿದೆ. ರಮೇಶ್, ಬೇಗ ಇವಳನ್ನ ಕರ್ಕೊಂಡು ಹೋಗು. ರಮೇಶ್ ಅನಾಮಿಕಳನ್ನು ಎತ್ತಿಕೊಂಡು ಕೆಳಗೆ ಕರೆತರುತ್ತಾನೆ. ಹಾಲಲ್ಲಿ ಮಲಗಿಸುತ್ತಾರೆ. ಶಾರದಾ ತಕ್ಷಣ ರಗ್ಗು ಹೊದಿಸುತ್ತಾಳೆ. ನವ್ಯ, ಭವ್ಯ ಅಳ್ತಾ ಇರ್ತಾರೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಬೇಡಪ್ಪ, ಇಷ್ಟು ರಾತ್ರಿ ವೇಳೆ ಡಾಕ್ಟರ್ ಬರೋಲ್ಲ, ನಾವೇ ಪ್ರಥಮ ಚಿಕಿತ್ಸೆ ಮಾಡಬೇಕು. ಶಾರದಾ, ಬಿಸಿ ಹಾಲು, ಅರಿಶಿನ ತಗೊಂಬ. ಕೈ ಕಾಲು ತಿಕ್ಕರೋ ಮಕ್ಕಳೇ. ಎಲ್ಲರೂ ಸೇರಿ ಅನಾಮಿಕಳಿಗೆ ಸೇವೆ ಮಾಡುತ್ತಾರೆ.
ಎಂತ ಕೆಲಸ ಮಾಡಿದ್ಯಮ್ಮ? ನಮ್ಮ ಸುಖಕ್ಕಾಗಿ ನಿನ್ನ ಪ್ರಾಣದ ಮೇಲೆ ತಂದ್ಕೊಂಡ್ಯಾ? ದಿನವೂ ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳ್ದ್ಯಾ? ಅಮ್ಮ ಹೇಳಮ್ಮ, ನಾನಿನ್ ಯಾವತ್ತೂ ಜಾಗ ಬೇಕು ಅಂತ ಜಗಳವಾಡಲ್ಲ. ಅಮ್ಮನ ಹತ್ರನೇ ಮಲಗ್ತೀನಿ. ಅಮ್ಮ ಸಾರಿ ಅಮ್ಮ, ನೀನು ಮೇಲೆ ಮಲ್ಕೊ ಅಂತ ಅಂದಿದ್ದಕ್ಕೆ ಸಾರಿ. 1 ಗಂಟೆಯ ನಂತರ ಅನಾಮಿಕಾ ನಿಧಾನವಾಗಿ ಕಣ್ಣು ತೆಗೆಯುತ್ತಾಳೆ. ಆಕೆ ಸುತ್ತಲೂ ಕುಟುಂಬವೆಲ್ಲ ಕಣ್ಣೀರಿನಿಂದಿರುತ್ತದೆ. ಏನಾಯ್ತು? ನೀವೆಲ್ಲ ಯಾಕೆ ಅಳ್ತಾ ಇದ್ದೀರಾ? ಟೈಮ್ ಎಷ್ಟಾಯ್ತು? ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಲ್ಲ, ಅಡುಗೆ ಮಾಡಬೇಕು. ಇನ್ನು ಅಡುಗೆ ಬಗ್ಗೆನಾ? ನಿನ್ನ ಪ್ರಾಣ ಹೋಗ್ತಾ ಇತ್ತು ಗೊತ್ತಾ ನಿಂಗೆ? ಅಯ್ಯೋ ಹುಚ್ಚಿ, ನಮಗಾಗಿ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡೆ? ರಿಸ್ಕ್ ಅಲ್ಲ ರಮೇಶ್, ನೀವು ಮಕ್ಕಳು ಹಾಯಾಗಿ ಮಲ್ಕೊಂಡ್ರೆ ಸಾಕು ಅಂದ್ಕೊಂಡೆ. ಅಮ್ಮ ಅನಾಮಿಕಾ, ನೀನು ನಮ್ಮನೆ ಸೊಸೆ ಅಲ್ಲಮ್ಮ, ದೇವತೆ. ಆದರೆ ಇಂತಹ ತ್ಯಾಗ ನಮಗ್ ಬೇಡ. ನೀನು ಆರೋಗ್ಯವಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಮನೆ ಇರುಕಾದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸು ವಿಶಾಲ. ನಾಳೆಯಿಂದ ಯಾರು ಮೇಲಕ್ಕೆ ಹೋಗೋದು ಬೇಡ. ಹೌದು, ಎಲ್ರೂ ಇಲ್ಲೇ ಹೊಂದ್ಕೊಳ್ಳೋಣ. ಬೇಕು ಅಂದ್ರೆ ಸಾಮಾನು ತೆಗೆದು ಮೇಲೆ ಹಾಕೋಣ. ಮನುಷ್ಯರು ಮುಖ್ಯ. ಸಾಮಾನು ಮೇಲೆ ಹಾಕಿದ್ರೆ ಮಂಜಿಗೆ ಒದ್ದೆ ಆಗುತ್ತೆ ಅತ್ತೆ. ಒದ್ದೆ ಆಗ್ಲಿ, ನಿನಗಿಂತ ಯಾವುದು ಮುಖ್ಯವಲ್ಲ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಂಗೆ ಜ್ವರ ಕಡಿಮೆ ಆಗುತ್ತದೆ, ಆದರೆ ನೀರಸವಾಗಿರುತ್ತಾಳೆ. ರಮೇಶ್ ಆಫೀಸ್ಗೆ ರಜೆ ಹಾಕುತ್ತಾನೆ, ಮಕ್ಕಳು ಸ್ಕೂಲ್ಗೆ ರಜೆ ಹಾಕುತ್ತಾರೆ. ಮನೆಯಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತದೆ. ಅಪ್ಪ, ನಾನು ಒಂದು ನಿರ್ಣಯ ತಗೊಂಡಿದ್ದೀನಿ. ಏನು? ನಮ್ಮ ಹಾಲ್ನಲ್ಲಿರುವ ಹಳೆ ಸೋಫಾ, ಆ ದೊಡ್ಡ ಬೀರು ಎಲ್ಲ ತೆಗಿಯೋಣಪ್ಪ. ಅನಗತ್ಯವಾದ ಸಾಮಾನೆಲ್ಲ ಮಾರಾಟ ಮಾಡೋಣ. ಇಲ್ಲ ಮೇಲೆ ಬಂಗ್ಲೆ ಮೇಲೆ ಒಂದು ಶೀಟ್ ಹಾಕಿ ಇಡೋಣ. ಆಗ ಹಾಲಲ್ಲಿ ಬಹಳ ಜಾಗ ಬರುತ್ತೆ ನಮಗೆ. ಎಲ್ರು ಹ್ಯಾಪಿಯಾಗಿ ಮಲಗ್ಬೋದು. ಹೌದಪ್ಪ, ನನ್ನ ಹಳೆ ಸೈಕಲ್ಲು, ನವ್ವಿಳ ಹಳೆ ಗೊಂಬೆ ಎಲ್ಲ ತೆಗೆದ್ಬಿಡಿ, ನಮಗೆ ಪ್ಲೇಸ್ ಸಿಗುತ್ತೆ. ನಾನು ಕೂಡ ನನ್ನ ಪುಸ್ತಕ ಜೋಡಿಸ್ಕೋತೀನಿ. ನಾನು ಅಮ್ಮನ ಪಕ್ಕನೇ ಮಲ್ಕೋತೀನಿ. ನಾನು ಸಹಾಯ ಮಾಡ್ತೀನಿ. ನೀನು ಕಾಲು ಕೆಳಗಿಡ್ಬೇಡಮ್ಮ. ಈ ದಿನ ಮನೆ ಕೆಲಸ ನಾವು ಮಾಡ್ಕೋತೀವಿ. ರಮೇಶ್ ಮಕ್ಕಳು ಮನೇನ ಜೋಡಿಸ್ತಾರೆ, ನಾನು ಅಡುಗೆ ಮಾಡ್ತೀನಿ. ನೀನು ರೆಸ್ಟ್ ತಗೊಮ್ಮ. ಇದು ಅತ್ತೆ ಆರ್ಡರ್. ಸರಿ ಅತ್ತೆ. ಸಾಯಂಕಾಲದ ವೇಳೆ ಮನೆ ಹೊಸದಾಗಿ ಕಾಣಿಸುತ್ತದೆ. ಹಳೆ ಸಾಮಾನುಗಳನ್ನೆಲ್ಲ ಬಂಗಲೆಯ ಮೇಲೆ ಸೇರಿರುತ್ತದೆ. ಹಾಲ್ ಈಗ ವಿಶಾಲವಾಗಿರುತ್ತದೆ. ಎಲ್ಲರೂ ಹಾಲಲ್ಲಿ ಚಾಪೆ ಹಾಕೊಂಡು ಗುಂಡಗೆ ಕೂತಿರುತ್ತಾರೆ. ಅನಾಮಿಕ ಕೂಡ ಕೂತಿರ್ತಾಳೆ. ನೋಡಿದ್ರಾ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ರೆ ನಮ್ಮ ಚಿಕ್ಕ ಮನೆ ಕೂಡ ಎಷ್ಟು ದೊಡ್ಡದಾಯ್ತು. ಅನಗತ್ಯವಾದ ವಸ್ತುಗಳ ಮೇಲಿರುವ ಪ್ರೇಮ ಮನುಷ್ಯರ ಮೇಲಿದ್ರೆ ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಅನಾಮಿಕಳ ತ್ಯಾಗ ನಮ್ಮ ಕಣ್ಣು ತೆರೆಸ್ತು. ಅನಾಮಿಕಾ, ಇನ್ಮೇಲಿಂದ ನಿಂಗೆ ಯಾವ ಕಷ್ಟನೂ ಬರೋಕ್ ಬಿಡಲ್ಲ. ಬರುವ ವರ್ಷಕ್ಕೆಲ್ಲ ಹೇಗಾದ್ರೂ ಲೋನ್ ಆದ್ರೂ ತಗೊಂಡು ಸರಿ, ಮೇಲೆ ಒಂದು ರೂಮ್ ಕಟ್ಟಿಸ್ತೀನಿ. ಇದು ನನ್ನ ಪ್ರಾಮಿಸ್. ರೂಮ್ ಕಟ್ಟಿದ್ರು ಕಟ್ಟದೇ ಇದ್ರು ನಿಮ್ಮ ಪ್ರೇಮ ಇದ್ರೆ ಸಾಕು ರಮೇಶ್ ಅವರೇ. ಈ ದಿನ ನಮ್ಮ ಮನೆ ಸ್ವರ್ಗದ ಹಾಗಿದೆ. ಅಮ್ಮ, ಈ ದಿನ ರಾತ್ರಿ ನಾವೆಲ್ಲರೂ ಇಲ್ಲೇ ಮಲ್ಕೊಳ್ಳೋಣ. ಅಂತ್ಯಾಕ್ಷರಿ ಆಡೋಣವಾ? ಎಸ್, ಅಂತ್ಯಾಕ್ಷರಿ. ತಾತಯ್ಯ, ನೀವೇ ಶುರು ಮಾಡಬೇಕು. ಸರಿ, ಹಾ, ನಾಯಿಂದ ಶುರು ಮಾಡ್ತೀನಿ. ನಮ್ಮ ಸಂಸಾರ ಆನಂದ ಸಾಗರ. ಹೊರಗಡೆ ಚಳಿಗಾಲಿ ಬೀಸುತ್ತಾ ಇದ್ದರೂ ಆ ಮನೆಯಲ್ಲಿ ಮಾತ್ರ ಕುಟುಂಬದ ಬಂಧಗಳ ಬೆಚ್ಚದನ ತುಂಬಿರುತ್ತದೆ. ಮನೆ ಚಿಕ್ಕದಾದರೂ ಮನಸ್ಸುಗಳು ದೊಡ್ಡದಾದರೆ ಆನಂದಕ್ಕೆ ಕೊರತೆ ಇರುವುದಿಲ್ಲ. ಅನಾಮಿಕ ಮಾಡಿದ ತ್ಯಾಗ ಆ ಕುಟುಂಬವನ್ನು ಇನ್ನೂ ಹತ್ತಿರ ಮಾಡುತ್ತದೆ. ಚಳಿಗಾಲ ಅವರಿಗೆ ಒಂದು ಒಳ್ಳೆ ನೀತಿ ಪಾಠ ಕಲಿಸುತ್ತದೆ. ಮಾಡಿ ಮೇಲೆ ಮಲಗುವ ಸೊಸೆ ಈಗ ಎಲ್ಲರ ಹೃದಯದಲ್ಲಿ ನಿಲ್ಲುವ ಸೊಸೆಯಾಗಿ ಬಿಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಬೆಳಿಗ್ಗೆ 7 ಗಂಟೆ ಆಗುತ್ತಾ ಇದ್ದರೂ ರಾಮಾಪುರದಲ್ಲಿ ವಿಪರೀತವಾದ ಹೊಗೆ ಮಂಜು ಇನ್ನೂ ಸುರಿಯುತ್ತಲೇ ಇರುತ್ತದೆ. ಪ್ರಸಾದ್ ನಡುಕುತ್ತಾ ಕೂತ್ಕೊಂಡಿರ್ತಾನೆ. ಪ್ರಸಾದನ ಮನೆಯಲ್ಲಿ ಎಲ್ಲರೂ ದೊಡ್ಡವರಾದರೂ ಹಬ್ಬದ ವಿಷಯದಲ್ಲಿ ಮಾತ್ರ ಚಿಕ್ಕ ಮಕ್ಕಳ ಹಾಗೆ ಉತ್ಸಾಹದಿಂದಿರುತ್ತಾರೆ. ನಾಳೇನು ಕ್ರಿಸ್ಮಸ್ ಹಬ್ಬ. ಆ ಮನೆಯಲ್ಲಿ ಕ್ರಿಸ್ಮಸ್ ಹಡಾವುಡಿ ಶುರುವಾಗಿರುತ್ತದೆ. ಶಾರದಾ ಅಡುಗೆ ಮನೆಯಿಂದ ಬಿಸಿ ಬಿಸಿ ಕಾಫಿ ತಗೊಂಡು ಬರ್ತಾಳೆ. ಹಬ್ಬ, ಏನು ಶಾರದಾ, ಈ ಚಳಿಯನ್ನು ಹೀಗೆ ಸಾಯಿಸ್ತಾ ಇದೆ. ಕಾಫಿ ಕೂಡ ಗಂಟಲೊಳಗೆ ಇಳಿಯೋದ್ರೊಳಗೆ ತಣ್ಣಗಾಗುತ್ತೆ. ನಾಳೆ ಕ್ರಿಸ್ಮಸ್ ಅಂತಲ್ಲ, ನಮ್ಮ ಮನೇಲಿ ಏನ್ ಏರ್ಪಾಟು ಮಾಡಿದ್ದಾರೆ? ಏರ್ಪಾಟು ಅಂದ್ರೆ ನಾನು ಬೆಳಗ್ಗೆನೆ ಎದ್ದು ಮನೆ ಗುಡಿಸಿದ್ದೀನಿ. ಅನಾಮಿಕ ಅಡುಗೆ ಮನೇಲಿದ್ದಾಳೆ. ಅವನೇ ಅಂಜಲಿ ಏನೋ ಇನ್ನೂ ಎದ್ದಿಲ್ಲ. ಈ ಚಳಿಗೆ ಅವರು ಬೆಡ್ಶೀಟ್ ತೆಗೆಯೋದೇ ಕಷ್ಟ. ಹೇಳ್ದೆ ಇದ್ರೆ ಹೇಗೆ? ನಾಳೆನೋ ಹಬ್ಬ. ಈ ದಿನ ರಾತ್ರಿನೇ ಅಲ್ವಾ ನಿಜವಾದ ಹಬ್ಬ ಶುರುವಾಗೋದು. ನನಗೆ ಪ್ಲಮ್ ಕೇಕ್ ತಿನ್ಬೇಕು ಅಂತಿದೆ. ಹಾಗೆ ಒಳ್ಳೆ ಸ್ಪೈಸಿಯಾಗಿ ಚಿಕನ್ ರೋಸ್ಟ್ ಕೂಡ ಬೇಕು. ಇಷ್ಟರಲ್ಲಿ ಅನಾಮಿಕ ಅಡುಗೆ ಮನೆಯಿಂದ ಹೊರಗೆ ಬರುತ್ತಾಳೆ. ಕೈಯಲ್ಲಿ ಟಿಫಿನ್ ಪ್ಲೇಟ್ ಇರುತ್ತದೆ. ಮಾವಯ್ಯ, ಬಿಸಿ ಬಿಸಿಯಾಗಿ ಪೊಂಗಲ್ ತಿನ್ನಿ. ಮೆಣಸಿನಕಾಳು ತುಪ್ಪ ಹಾಕಿದ್ದೀನಿ. ಈ ಚಳಿಗೆ ಮೈಗೊಳ್ಳೆದು. ಅಮ್ಮ ಅನಾಮಿಕಾ, ನೀನು ದೇವತೆ ಅಮ್ಮ. ಬೆಳಿಗ್ಗೆನೆ ಎದ್ದು ಇಷ್ಟು ಚಳಿನಲ್ಲಿ ಅಡುಗೆ ಮಾಡಿದ್ಯಾ? ಮತ್ತೆ ನೀನು ಮಾರ್ಗಿತ್ತೀರು ಏನ್ ಮಾಡ್ತಾ ಇದ್ದಾರೆ?
ಅವ್ರು ಈಗಲೇ ಎದ್ದಿದ್ದಾರೆ ಮಾವಯ್ಯ, ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ರಾತ್ರಿ ಲೇಟಾಗಿ ಮಲಗಿದ್ರಲ್ವಾ, ಕ್ರಿಸ್ಮಸ್ ಡೆಕೋರೇಷನ್ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಇಷ್ಟರಲ್ಲಿ ಅವನಿ ಅಂಜಲಿ ಬರುತ್ತಾರೆ. ಗುಡ್ ಮಾರ್ನಿಂಗ್ ಮಾವಯ್ಯ. ಗುಡ್ ಮಾರ್ನಿಂಗ್ ಅತ್ತೆ. ಹ್ಯಾಪಿ ಮೆರ್ರಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್. ಹಾಯ್ ಮಾವಯ್ಯ. ಹಾಯ್ ಅತ್ತೆ. ಈ ದಿನ ವೈಬ್ಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ವೈಬ್ಸ್ ವಿಷಯ ಆಮೇಲೆ, ಮೊದಲು ಆ ಸೌಟ್ ಇಟ್ಕೊಂಡು ಅಡುಗೆ ಮನೆಗೆ ಹೋದ್ರೆ ನಮಗೆ ಸ್ವಲ್ಪ ಕಾಫಿ ಸಿಕ್ಕುತ್ತೆ. ಕಾಫಿನ? ಅನಾಮಿಕಾ ಅಕ್ಕ ಇದ್ದಾಳಲ್ಲ ಮಾವಯ್ಯ. ಅಕ್ಕ, ನನಗೆ ಒಂದು ಕಪ್ ಕಾಫಿ ಪ್ಲೀಸ್ ಪ್ಲೀಸ್. ಮೇಲೆ ಕೋಕೋ ಪೌಡರ್ ಹಾಕು. ಅಂಜಲಿ ಹಬ್ಬದ ದಿನ ಕೂಡ ಕೆಲಸ ಮಾಡಲ್ವಾ? ಅನಾಮಿಕಂಗೆ ಸಹಾಯ ಮಾಡ್ಬೋದಲ್ಲ? ಅತ್ತೆ, ನಾನು ಫಿಸಿಕಲ್ ವರ್ಕ್ಗಿಂತ ಮೆಂಟಲ್ ವರ್ಕ್ ಮಾಡ್ತೀನಿ, ಅಂದ್ರೆ ಪ್ಲಾನಿಂಗ್. ಈ ಸಲ ಕ್ರಿಸ್ಮಸ್ ನಮ್ಮ ಮನೆಯಲ್ಲಿ ವೆಸ್ಟರ್ನ್ ಸ್ಟೈಲ್ನಲ್ಲಿ ನಡಿಬೇಕು. ಆಗಲೇ ರಮೇಶ್ ರೂಮ್ನಿಂದ ಹೊರಗಡೆ ಬರ್ತಾ, ವೆಸ್ಟರ್ನ್ ಸ್ಟೈಲಾ ಅಂದ್ರೆ ಮತ್ತೆ ಎಷ್ಟು ಖರ್ಚು ಮಾಡ್ತೀಯ ಅವನಿ? ಅಣ್ಣಯ್ಯ, ನೀನ್ ಯಾವಾಗ್ಲೂ ಬಜೆಟ್ ಬಗ್ಗೆ ಆಲೋಚಿಸ್ತೀಯ. ಮೊದಲು ಅವನಿ ಪ್ಲಾನ್ ಕೇಳು, ಸಖತ್ತಾಗಿದೆ. ನನ್ನ ಪ್ಲಾನ್ ಏನು ಅಂದ್ರೆ, ನಾವು ಹಾಲ್ ಮಧ್ಯದಲ್ಲಿ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಇಡೋಣ. ಅದಕ್ಕೆ ಬೆಲೆ ಬಾಳುವ ಲೈಟ್ಸ್, ಬಾಲ್ಸ್ ಡೆಕೋರೇಟ್ ಮಾಡೋಣ. ಡಿನ್ನರ್ಗೆ ಟರ್ಕಿ ಕೋಳಿ ತರಿಸೋಣ. ಹಾಗೆ ಒಂದು ದೊಡ್ಡ ಚಾಕ್ಲೇಟ್ ಕೇಕ್ ಆರ್ಡರ್ ಮಾಡೋಣ. ಟರ್ಕಿ ಕೋಳಿನ? ನಮ್ಮೂರಲ್ಲಿ ನಾಟಿ ಕೋಳಿ ಸಿಕ್ಕೋದೆ ಕಷ್ಟಮ್ಮ. ಟರ್ಕಿ ಕೋಳಿ ಎಲ್ಲಿಂದ ತರ್ತೀಯಾ? ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋಣ ಮಾವಯ್ಯ. ಹಾಗೆ ನಾವೆಲ್ಲರೂ ರೆಡ್ ಅಂಡ್ ವೈಟ್ ಥೀಮ್ ಅಲ್ಲಿ ಬಟ್ಟೆ ಹಾಕೋಬೇಕು. ನಾನು ಆಲ್ರೆಡಿ ನನಗಾಗಿ ಸ್ಯಾಂಟಾ ಕ್ಲಾಸ್ ಡ್ರೆಸ್ ಅಂತ ಗೌನ್ ಆರ್ಡರ್ ಮಾಡಿದ್ದೀನಿ. ಅಂಜಲಿ, ನೀನು ಸಾಂತಾ ಕ್ಲಾಸ್ ಏನು? ಸಾಂತಾ ಕ್ಲಾಸ್ ಅಂದ್ರೆ ಮುದುಕ ಅಲ್ವಾ? ನಾನು ಲೇಡಿ ಸಾಂತಾ ಅನ್ನೋ ಮಾತು. ನಾನು ಗ್ಲಾಮರಸ್ ಆಗಿರ್ತೀನಿ. ನೀನು ಹುಚ್ಚು ಹೊರತು, ಹಬ್ಬ ಅಂದ್ರೆ 10 ಜನ ಕರೆದು ಊಟ ಹಾಕ್ಬೇಕು. ಈ ಟರ್ಕಿ ಆನ್ಲೈನ್ ಕೇಕ್ಗಳು ನಮಗೆ ಸೆಟ್ ಆಗಲ್ಲ. ಅನಾಮಿಕಾ, ನೀನೇನಂತೀಯ? ಅತ್ತೆ, ಅವನು ಹೇಳಿದ್ದು ಚೆನ್ನಾಗಿದೆ ಹೊರತು ನಮ್ಮ ಬಜೆಟ್ಟು, ನಮ್ಮ ಊರಿನ ಪರಿಸ್ಥಿತಿ ಆಲೋಚಿಸಬೇಕು. ಹೊರಗಡೆ ಮಂಜಿನಿಂದ ಡೆಲಿವರಿ ಬರ್ತಾ ಇಲ್ಲ. ನನ್ನ ಸಲಹೆ ಏನು ಅಂದ್ರೆ, ನಾವು ಮನೆಯಲ್ಲೇ ಕೇಕ್ ತಯಾರು ಮಾಡೋಣ. ಹಾಗೆ ನಮ್ಮ ಹಿತ್ತಲಿನಲ್ಲಿರುವ ಚಿಕ್ಕ ಅಶೋಕ ಮರನೇ ಕುಂಡದಲ್ಲಿಟ್ಟು ಡೆಕೋರೇಟ್ ಮಾಡೋಣ. ಡಿನ್ನರ್ಗೆ ನಮ್ಮ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ, ಪ್ಲಮ್ ಕೇಕ್ ಮಾಡೋಣ. ಅನಾಮಿಕಾ, ಐಡಿಯಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ, ದುಡ್ಡು ಕೂಡ ಉಳಿಯುತ್ತೆ. ಲೋ ಥಿಂಕಿಂಗ್. ನಾವು ಯಾವಾಗ ಅಪ್ಡೇಟ್ ಆಗ್ತೀವಿ? ಸರಿಯಮ್ಮ, ಜಗಳ ಬೇಡ. ಒಂದು ಕೆಲಸ ಮಾಡೋಣ, ಕೆಲಸಗಳನ್ನ ಹಂಚ್ಕೊಳ್ಳೋಣ. ಅನಾಮಿಕಾ ಅಡಿಗೆ ಜವಾಬ್ದಾರಿ ತಗೋತಾಳೆ, ಅವನಿ ಡೆಕೋರೇಷನ್ ನೋಡ್ಕೋತಾಳೆ. ಅಂಜಲಿ, ಮತ್ತೆ ನೀನೇನ್ ಮಾಡ್ತೀಯಾ? ನಾನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಮಾವಯ್ಯ. ಅಂದ್ರೆ ಹಾಡುಗಳು, ಡಾನ್ಸ್, ಗೇಮ್ಸ್ ಪ್ಲಾನ್ ಮಾಡ್ತೀನಿ. ಹಾಗೆ ಸೀಕ್ರೆಟ್ ಸಾಂತಾ ಗೇಮ್ ಕೂಡ ಆಡಿಸ್ತೀನಿ. ಸರಿ, ಅವ್ರವ್ರ ಕೆಲಸ ಮಾಡ್ಕೊಳ್ಳಿ. ಮಧ್ಯಾಹ್ನಕ್ಕೆಲ್ಲ ಕೆಲಸ ಶುರು ಆಗ್ಬೇಕು. ಮಧ್ಯಾಹ್ನ ಅವನಿ ಅಂಜಲಿ ಹಾಲ್ನಲ್ಲಿ ಡೆಕೋರೇಷನ್ ಬಗ್ಗೆ ಚರ್ಚಿಸ್ತಾ ಇರ್ತಾರೆ. ಅನಾಮಿಕಾ ಅಡುಗೆ ಮನೆಯಿಂದ ಕೇಕ್ ಆಗಿ ಹಿಟ್ಟು ಕಲಿಸ್ತಾ ಇರ್ತಾಳೆ. ಅಂಜಲಿ, ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ ಕ್ರಿಸ್ಮಸ್ ಟ್ರೀ ಕ್ಯಾನ್ಸಲ್ ಆಯ್ತು. ಈಗ ಹೇಗೆ? ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಅಶೋಕ ಟ್ರೀನೇ ತರಬೇಕು. ಛೇ, ನನ್ನ ಡೆಕೋರೇಷನ್ ಪ್ಲಾನ್ ಹಾಳಾಗೋಯ್ತು. ಸರಿ, ಅರುಣ್ನ ಕರೆಸಿ ಆ ಮರನ ತರಿಸೋಣ. ಆದ್ರೆ ಅದಕ್ಕೆ ಡೆಕೋರೇಷನ್ ಐಟಮ್ಸ್ ಎಲ್ಲಿದೆ? ನಮ್ಮ ಹಳೆ ಬಾಕ್ಸ್ ಇದೆ ಅಲ್ವಾ, ಹೋದ ವರ್ಷದ್ದು. ಅವೆಲ್ಲ ಹಾಳಾಗಿ ಹೋಗಿದೆ ಅವನಿ. ಹೊಸದಾಗಿ ಏನಾದರೂ ಮಾಡೋಣ. ಇಷ್ಟರಲ್ಲಿ ಅನಾಮಿಕಾ ಅಡುಗೆ ಮನೆಯಿಂದ ಹೊರಗೆ ಬರ್ತಾಳೆ. ಮುಖದ ತುಂಬಾ ಹಿಟ್ಟು ಅಂಟ್ಕೊಂಡಿರುತ್ತೆ. ಅವನಿ, ಓವನ್ ಕೆಲಸ ಮಾಡ್ತಾ ಇಲ್ಲ. ಕರೆಂಟು ವೋಲ್ಟೇಜ್ ಕಡಿಮೆ ಆಗಿದೆ. ಕೇಕ್ ಹೇಗೆ ಬೇಕ್ ಮಾಡಬೇಕು? ನೋಡಿದ್ಯಾಕ? ಅದಕ್ಕೆ ಹೊರಗಡೆಯಿಂದ ಆರ್ಡರ್ ಮಾಡಿಸೋಣ ಅಂದೆ. ಈಗ ಕೇಕ್ ರೆಡಿ ಆಗದೆ ಇದ್ರೆ ಹೇಗೆ? ಗಾಬರಿ ಆಗ್ಬೇಡ ಅವನಿ, ನಮ್ಮ ಹತ್ರ ಹಳೆ ಕುಕ್ಕರ್ ಇದೆ ಅಲ್ಲ, ಅದರಲ್ಲಿ ಮರಳು ಹಾಕಿ ಕೇಕ್ ಬೇಕ್ ಮಾಡ್ತೀನಿ. ನಮ್ಮ ಅಜ್ಜಿ ಕಲ್ಸಿದ್ರು. ಕುಕ್ಕರಲ್ಲಿ ಕೇಕಾ? ಛೀ, ಅದು ಗಟ್ಟಿಯಾಗಿ ಕಲ್ಲು ಹಾಕಿ ಬರುತ್ತೆ ಏನೋ. ಇಲ್ಲ ಅಂಜಲಿ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೀನ್ ನೋಡ್ತಾ ಇರು. ಅನಾಮಿಕಾ ಮತ್ತೆ ಅಡುಗೆ ಮನೆಯೊಳಗೆ ಹೋಗುತ್ತಾಳೆ. ಅವನಿ ಅಂಜಲಿ ಸೋಫಾದಲ್ಲಿ ಕೂತ್ಕೋತಾರೆ. ಅಂಜಲಿ, ನಾವು ಸೀಕ್ರೆಟ್ ಸಾಂತಾ ಗೇಮ್ ಆಡೋಣ ಅಂದ್ವಲ್ಲ, ಚಿಟ್ಟಿ ಎಲ್ಲ ರೆಡಿ ಮಾಡಿದ್ಯಾ? ಮಾಡಿದ್ದೀನಿ. ಎಲ್ರು ಬನ್ನಿ, ಚಿಟ್ಟಿ ತೆಗಿಯೋಣ. ಕುಟುಂಬವೆಲ್ಲ ಹಾಲ್ ಒಳಗೆ ಬರ್ತಾರೆ. ಅಂಜಲಿ ಒಂದು ಪಾತ್ರೆಯಲ್ಲಿ ಹೆಸರು ಬರೆದ ಚೀಟಿಗಳನ್ನ ಹಾಕುತ್ತಾಳೆ. ಎಲ್ರು ಒಂದೊಂದು ಕಾಗದ ತಗೊಳ್ಳಿ. ಅದ್ರಲ್ಲಿ ಯಾರ ಹೆಸರು ಬಂದ್ರು ಅವರಿಗೆ ನಾಳೆ ರಾತ್ರಿ ಗಿಫ್ಟ್ ಕೊಡ್ಬೇಕು. ಆದ್ರೆ ಯಾರಿಗೂ ಹೇಳ್ಬಾರ್ದು. ಇನ್ನು ಎಲ್ಲರೂ ಕಾಗದಗಳನ್ನು ತೆಗೆದುಕೊಳ್ಳುತ್ತಾರೆ. ರಮೇಶ್ ತನ್ನ ಚೀಟಿ ನೋಡಿ ನಗುತ್ತಾನೆ. ಸುರೇಶ್ ಆಲೋಚನೆಯಲ್ಲಿ ಬೀಳ್ತಾನೆ. ಅರುಣ್ ಅಂಜಲಿ ಕಡೆ ನೋಡಿ ಕಣ್ಣು ಹೊಡಿತಾನೆ. ಅವನಿ ಚೀಟಿ ನೋಡಿ ಮುಖ ಚಿಕ್ಕದು ಮಾಡಿಕೊಳ್ಳುತ್ತಾಳೆ. ಅಂಜಲಿ ಏನೋ ಎಕ್ಸೈಟ್ ಆಗುತ್ತಾಳೆ. ಇನ್ನು ಅನಾಮಿಕಾ ಏನೋ ಸಂತೋಷದಿಂದ ಚೀಟಿ ಎತ್ಕೋತಾಳೆ. ಸರಿ, ಈ ಗೇಮ್ ಏನೋ ಚೆನ್ನಾಗಿದೆ ಹೊರತು ನನ್ನ ಚಿಟ್ಟಿಯಲ್ಲಿ ಯಾರ ಹೆಸರು ಬಂದಿದ್ಯೋ ಹೇಳಿದ್ರೆ ಅವ್ರಿಗೆ ಏನ್ ಬೇಕೋ ನಾನೇ ಕೇಳ್ತೀನಲ್ಲ. ನೋ ಮಾವಯ್ಯ, ಕೇಳಿದ್ರೆ ಅದು ಸೀಕ್ರೆಟ್ ಹೇಗಾಗುತ್ತೆ? ನೀವೇ ಆಲೋಚಿಸಿ ಕೊಂಡ್ಕೋಬೇಕು. ಸರಿ, ನಿಮ್ಮ ಆಟ ಚೆನ್ನಾಗಿದೆ. ನಾನು ಹೋಗಿ ಅನಾಮಿಕಂಗೆ ಸಹಾಯ ಮಾಡ್ತೀನಿ. ಪಾಪ ಒಬ್ಳೆ ಎಷ್ಟು ಅಂತ ಕಷ್ಟಪಡ್ತಾಳೆ. ಅತ್ತೆ, ನಾನ್ ಕೂಡ ಬರ್ತೀನಿ. ಆದ್ರೆ ನಾನು ತರಕಾರಿ ಹಚ್ಚಲ್ಲ, ಕೇವಲ ಟೇಸ್ಟಿಂಗ್ ಮಾಡ್ತೀನಿ. ಅದಕ್ಕೆ ಕರೀದೇ ಇದ್ರು ಬರ್ತೀಯಲ್ಲ.
ಇನ್ನು ಸಾಯಂಕಾಲ ಅನಾಮಿಕಾ ಕುಕ್ಕರಲ್ಲಿ ಕೇಕ್ ಮಾಡುತ್ತಾಳೆ. ಆ ಕೇಕ್ ಸುವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಅವನಿ ಅಂಜಲಿ ಹಾಲ್ನಲ್ಲಿ ಅಶೋಕ ಮರನ ಡೆಕೋರೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಅದು ಸರಿಯಾಗಿ ಬರ್ತಾ ಇರ್ಲಿಲ್ಲ. ಅವನಿ, ಈ ಸ್ಟಾರ್ ಸರಿಯಾಗಿ ನಿಲ್ತಾ ಇಲ್ಲ, ವಕ್ರವಾಗಿದೆ. ನೀನು ಸರಿಯಾಗಿ ಕಟ್ಟು ಅಂಜಲಿ, ಕೆಳಗ್ ಬಿದ್ರೆ ಒಡೆದೋಗುತ್ತೆ. ಆಗಲೇ ರಮೇಶ್, ಸುರೇಶ್, ಅರುಣ್ ಮೂವರು ಹೊರಗಿನಿಂದ ಬರುತ್ತಾರೆ. ಅವರು ಚಳಿಗೆ ನಡುಗ್ತಾ ಇರ್ತಾರೆ. ಹಬ್ಬ, ಹೊರಗಡೆ ಫ್ರೀಸರ್ ಆಗಿದೆ. ಅವನಿ, ಇನ್ನು ಡೆಕೋರೇಷನ್ ಆಗಿಲ್ವಾ? ಆ ಮರ ಏನೋ ಹೀಗಿದೆ. ಏನ್ ಮಾಡು ಅಂತೀಯ ಸುರೇಶ್, ರಿಯಲ್ ಕ್ರಿಸ್ಮಸ್ ಟ್ರೀ ಸಿಕ್ಕಿಲ್ಲ. ಲೋಕಲ್ ಮರಕ್ಕೆ ಎಷ್ಟು ಲೈಟ್ ಸುತ್ತಿದ್ರು ಆ ಲುಕ್ಕೇ ಬರ್ತಾ ಇಲ್ಲ. ನಿಲ್ಲಿ, ಅದಕ್ಕೆ ಕಾಟನ್ ಹಾಕಿ ಒಳ್ಳೆ ಲುಕ್ ಬರುತ್ತೆ. ಹಾಗೆ ಎಲೆಗಳಿಗೆ ಸ್ವಲ್ಪ ಆಯಿಲ್ ಬೆಳೀರಿ, ಶೈನಿಂಗ್ ಬರುತ್ತೆ. ವಾವ್ ಅಕ್ಕ, ಸೂಪರ್ ಐಡಿಯಾ. ಹತ್ತಿ ಹಾಕಿದ್ರೆ ಸ್ನೋ ಎಫೆಕ್ಟ್ ಬರುತ್ತೆ. ಎಲ್ಲರೂ ಸೇರಿ ಹತ್ತಿ ಇಟ್ಟು ಅಲಂಕರಿಸುತ್ತಾರೆ. ಮರ ಆಗ ಅಂದವಾಗಿ ಕಾಣಿಸುತ್ತದೆ. ಭಲೇ ಇದೆಯಮ್ಮ, ಅನಾಮಿಕಾ ಐಡಿಯಾ ಯಾವತ್ತೂ ಫೇಲ್ ಆಗಲ್ಲ. ಇಷ್ಟಕ್ಕೂ ಕೇಕ್ ಏನಾಯ್ತು? ರೆಡಿಯಾಗಿದೆ ಮಾವಯ್ಯ, ತಣ್ಣಗಾಗ್ಬೇಕು. ರಾತ್ರಿ ಕಟ್ ಮಾಡೋಣ. ಈಗ ಎಲ್ರಿಗೂ ಬಿಸಿ ಬಿಸಿಯಾಗಿ ಆನಿಯನ್ ಪಕೋಡ ಕಾಫಿ ಕೊಡ್ತೀನಿ. ಪಕೋಡನಾ? ವಾವ್, ಈ ವೆದರ್ಗೆ ಸಖತ್ತಾಗಿರುತ್ತೆ. ಎಲ್ಲರೂ ಹಾಯಾಗಿ ಪಕೋಡ ತಿನ್ನುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ. ಅಂದರೆ ನಿಜವಾದ ಸಮಸ್ಯೆ ರಾತ್ರಿ ಶುರುವಾಗುತ್ತದೆ. ರಾತ್ರಿ ಎಲ್ಲರೂ ಡಿನ್ನರ್ಗೆ ರೆಡಿ ಆಗ್ತಾ ಇರ್ತಾರೆ. ಹಠಾತ್ತಾಗಿ ಕರೆಂಟ್ ಹೋಗುತ್ತೆ. ಮನೆಯೆಲ್ಲ ಕಪ್ಪನೆ ಕಗ್ಗತ್ತಲೆ. ಹೋ ದೇವ್ರೆ, ಈ ಕರೆಂಟ್ ಹೋಯ್ತು. ಈಗ ನನ್ನ ಡೆಕೋರೇಷನ್ ಲೈಟ್ಸ್ ಬೆಳಗಲ್ಲ. ಪಾರ್ಟಿ ಮೂಡ್ ಎಲ್ಲ ಹೊರಟೋಯ್ತು. ನನ್ ಮೇಕಪ್ ಇನ್ನೂ ಪೂರ್ತಿ ಆಗಿಲ್ಲ. ಕತ್ಲಲ್ಲಿ ಲಿಪ್ಸ್ಟಿಕ್ ಹೇಗೆ ಹಾಕೊಳ್ಳೋದು? ಹಬ್ಬ, ಇನ್ವರ್ಟರ್ ಇದೆಯಲ್ಲ, ಆನ್ ಆಗ್ತಾ ಇಲ್ವಾ? ಇಲ್ಲ ಸುರೇಶ್, ಬ್ಯಾಟ್ರಿ ಡೌನ್ ಆದಾಗಿದೆ. ಚಳಿಗೆ ಬ್ಯಾಟ್ರಿ ಬೇಗ ಲೋ ಆಗುತ್ತಲ್ವಾ? ಈಗ ಹೇಗೆ? ಕತ್ತಲಿನಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಿಸ್ಬೇಕಾ ನಾವು? ಗಾಬರಿ ಆಗ್ಬಿಡಿ, ನಾನು ಮೊಂಬತ್ತಿ ತಗೊಂಡ್ಬರ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಹಾಗೆ ಇನ್ನೂ ಚೆನ್ನಾಗಿರುತ್ತೆ. ಕ್ಯಾಂಡಲ್ ಲೈಟಾ? ಅಕ್ಕ, ಅದು ರೊಮ್ಯಾಂಟಿಕ್ ಡಿನ್ನರ್ಗೆ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಪಾರ್ಟಿಗಲ್ಲ. ಬೆಳಕು ಮುಖ್ಯ ಅವನಿ. ಅದು ಬಲ್ಬ್ ನಿಂದ ಬಂದರು ಮೊಂಬತ್ತಿಯಿಂದ ಬಂದರು ಏನಾದ್ರೂ ಪರವಾಗಿಲ್ಲ. ನಿಲ್ಲಿ ಎಂದು ಅನಾಮಿಕಾ ಹೋಗಿ ಮನೆಯೊಳಗಿರುವ ಮೊಂಬತ್ತಿಯನ್ನು ದೀಪನ್ನು ತರುತ್ತಾಳೆ. ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕ್ರಿಸ್ಮಸ್ ಟ್ರೀ ಸುತ್ತಲೂ ದೀಪಗಳನ್ನ ಬೆಳಗಿಸುತ್ತಾಳೆ. ಆ ಬೆಳಕಿನಲ್ಲಿ ಮನೆಯೆಲ್ಲ ಅದ್ಭುತವಾಗಿ ಒಂದು ಕೋಟೆಯ ಹಾಗೆ ಮಿಂಚುತ್ತಾ ಇರುತ್ತದೆ. ವಾವ್ ಅಕ್ಕ, ಇದು ಎಲೆಕ್ಟ್ರಿಕ್ ಲೈಟ್ಸ್ ಗಿಂತ ತುಂಬಾ ಅಂದವಾಗಿದೆ. ಫೋಟೋಸ್ಗೆ ಬ್ಯಾಕ್ ಗ್ರೌಂಡ್ ಸಖತ್ತಾಗಿದೆ. ಅರುಣ್, ನನ್ನ ಫೋಟೋ ತೆಗಿ. ಅದ್ಭುತ ಅಮ್ಮ ಅನಾಮಿಕಾ, ಕತ್ತಲೇನು ಕೂಡ ಅಂದವಾಗಿ ಬದಲಾಯಿಸಿದೆಯಲ್ಲ. ಸರಿ, ಇನ್ನು ಕೇಕ್ ಕಟಿಂಗ್ ಮಾಡೋಣವಾ? ಇನ್ನು ಕೇಕ್ ಕಟ್ ಮಾಡುವ ಸಮಯ. ಅನಾಮಿಕಾ ತಯಾರು ಮಾಡಿದ ಕೇಕ್ ಅನ್ನು ಟೇಬಲ್ ಮೇಲೆ ಇಡುತ್ತಾಳೆ. ಅದು ನೋಡೋದಕ್ಕೆ ಬೇಕರಿ ಕೇಕ್ ಹಾಗೆ ಕಾಣಿಸ್ದೇ ಇದ್ರು ಒಳ್ಳೆ ವಾಸನೆ ಅಂತೂ ಬರ್ತಾ ಇರುತ್ತೆ. ಅಕ್ಕ, ಇದು ಚೆನ್ನಾಗೇ ಇರುತ್ತಾ? ಶೇಪ್ ಸ್ವಲ್ಪ ಚೆನ್ನಾಗಿಲ್ಲ. ರುಚಿ ನೋಡಿ ಹೇಳು ಅವನಿ. ಪ್ರಸಾದ್ ಕೇಕ್ ಕಟ್ ಮಾಡ್ತಾನೆ, ಎಲ್ರಿಗೂ ತಿನ್ನಿಸುತ್ತಾನೆ. ಅವನಿ ಕೇಕ್ ನ ಬಾಯೊಳಗೆ ಇಡುತ್ತಲೇ ಕಣ್ಣನ್ನ ದೊಡ್ಡದು ಮಾಡುತ್ತಾಳೆ. ಓ ಮೈ ಗಾಡ್ ಅಕ್ಕ, ಇದು ತುಂಬಾ ಸಾಫ್ಟ್ ಆಗಿದೆ. ಟೇಸ್ಟ್ ಅಂತೂ ಸೂಪರ್. ಬೇಕರಿ ಕೇಕ್ ಗಿಂತ ಚೆನ್ನಾಗಿದೆ. ಇದ್ರಲ್ಲಿ ಏನ್ ಹಾಕಿದೆ? ಪ್ರೇಮ ಹಾಕಿದ್ದೀನಿ ಅವನಿ. ಹಾಗೆ ಡ್ರೈ ಫ್ರೂಟ್ಸ್, ಹನಿ, ದಾಲ್ಚಿನ್ನಿ ಚಕ್ಕೆ ಪುಡಿ ಹಾಕಿದ್ದೀನಿ. ನಾನು ಇನ್ನೊಂಚೂರು ತಿಂತೀನಿ. ನನ್ನ ಡೈಟಿಂಗ್ ನಾಳೆಯಿಂದ. ಸರಿ ಸರಿ, ಕೇಕ್ ಆಗೋಯ್ತಲ್ಲ, ಈಗ ಡಿನ್ನರ್. ಅನಾಮಿಕಾ ಬಿರಿಯಾನಿ ಮಾಡಿದ್ದಾಳೆ. ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೋತಾರೆ. ಮೊಂಬತ್ತಿಯ ಬೆಳಕಿನಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನುತ್ತಾ ಇದ್ದರೆ ಹೊರಗಡೆ ಚಳಿ ಯಾರಿಗೂ ನೆನಪಿಗೆ ಬರಲಿಲ್ಲ. ಒಬ್ಬರಿನೊಬ್ಬರು ಆಟವಾಡಿಸಿಕೊಂಡು ಊಟ ಮಾಡುತ್ತಾರೆ. ಇನ್ನು ರಾತ್ರಿ 10 ಗಂಟೆಯ ಸಮಯ. ಸೀಕ್ರೆಟ್ ಸಾಂತಾ ಗಿಫ್ಟ್ ಟೈಮ್. ಎಲ್ರು ಹಾಲಲ್ಲಿ ಕೂತಿರ್ತಾರೆ. ಓಕೆ, ಈಗ ಎಲ್ರೂ ಗಿಫ್ಟ್ಸ್ ಓಪನ್ ಮಾಡೋಣ. ಯಾರ್ಯಾರು ಯಾರಿಗೆ ಏನ್ ಕೊಟ್ಟಿದ್ದಾರೆ ನೋಡ್ಬೇಕು. ಮೊದಲು ಪ್ರಸಾದ್ ತನ್ನ ಗಿಫ್ಟ್ ಬಾಕ್ಸ್ ಅನ್ನು ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ಒಳ್ಳೆಯ ಊಲ್ ಮಫ್ಲರ್, ಒಂದು ರೇಡಿಯೋ ಇರುತ್ತೆ. ಅರೇ, ನನಗೆ ಬೇಕಾದ್ದೇ ಬಂತು. ಅಂದ್ರೆ ಇದು ಖಚಿತವಾಗಿ ಶಾರದಳ ಕೆಲಸ ಅಲ್ಲ. ನನ್ನ ಚೀಟಿಯಲ್ಲಿ ನಿಮ್ ಹೆಸರು ಬಂದಿಲ್ಲ. ಅದು ನಾನೇ ಮಾವಯ್ಯ. ಇನ್ನು ನಿಮಗೆ ಹಳೆ ಹಾಡು ಇಷ್ಟ ಅಂತ ರೇಡಿಯೋ ಕೊಟ್ಟೆ, ಚಳಿಗೆ ಮಫ್ಲರ್. ಥ್ಯಾಂಕ್ ಯು ಅಮ್ಮ, ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ. ನಂತರ ಅವನಿ ತನ್ನ ಗಿಫ್ಟ್ ಅನ್ನು ತೆಗೆಯುತ್ತಾಳೆ. ಅದರಲ್ಲಿ ಒಂದು ಬೆಲೆ ಬಾಳುವ ಮೇಕಪ್ ಕಿಟ್ ಇರುತ್ತದೆ. ವಾವ್, ಮ್ಯಾಕ್ ಮೇಕಪ್ ಕಿಟ್. ಇದು ಖಚಿತವಾಗಿ ಸುರೇಶ ಕೊಟ್ಟಿರ್ತಾನೆ. ನಾನಾ? ನಂಗಷ್ಟು ಬಜೆಟ್ ಇಲ್ಲ ತಾಯಿ. ಅದು ನಾನೇ ಅವನಿ ನನ್ನ ಸೇವಿಂಗ್ಸ್ ನಿಂದ ಕೊಂಡ್ಕೊಂಡಿದ್ದೀನಿ, ನಿನ್ಗಿಷ್ಟ ಅಲ್ಲ ಅಂತ. ಥ್ಯಾಂಕ್ಸ್ ಅಂಜಲಿ, ಯು ಆರ್ ದ ಬೆಸ್ಟ್. ಈಗ ಅಂಜಲಿ ತನ್ನ ಗಿಫ್ಟ್ ಅನ್ನು ತೆಗೆಯುತ್ತಾಳೆ. ಅದರಲ್ಲಿ ಒಂದು ಅಲಾರಾಮ್ ಕ್ಲಾಕ್, ಒಂದು ಪೊರಕೆ, ಒಂದು ಚಿಕ್ಕ ಬೊಂಬೆ ಅಂತದಿರುತ್ತದೆ. ಏನಿದು ಅಲಾರಾಮ್ ಕ್ಲಾಕು ಪೊರಕೆ? ಯಾರಿಗೆ ಕೆಲಸ ಮಾಡಿದ್ದು? ನನ್ನನ್ನು ಅವಮಾನ ಮಾಡೋದಕ್ಕೆ ಕೊಟ್ರಿ. ಅದು ನಾನೇ ಅಂಜಲಿ. ನೀನು ಬೆಳಿಗ್ಗೆ ಹೇಳ್ಬೇಕು ಅಂತ ಅಲಾರಾಮ್ ಕ್ಲಾಕ್, ಮನೆ ಕೆಲಸ ಕಲ್ತ್ಕೋಬೇಕು ಅಂತ ಪೊರಕೆ. ಆ ಮಾತಿಗೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಆಗ ಅಂಜಲಿ ಸೊಟ್ಟ ಮುತ್ತಿ ಇಟ್ಕೊಂಡು, ಅರುಣ್ ನೀ ಸಿಕ್ಕಾಕೋತೀಯ, ನೀನ್ ಗಿಫ್ಟ್ ನೋಡು ಎಂದು ಅರುಣ್ ಬಾಕ್ಸ್ ತೆಗೆಯುತ್ತಾನೆ. ಅದರಲ್ಲಿ ಒಂದು ಜಿಮ್ ಮೆಂಬರ್ಶಿಪ್ ಕಾರ್ಡ್ ಇರುತ್ತೆ. ಜಿಮ್ ಕಾರ್ಡಾ? ನಾನೇನು ದಪ್ಪಾಗಿದ್ದೀನಾ? ಇಲ್ಲ, ಆದ್ರೆ ನೀನು 6 ಪ್ಯಾಕ್ ಮಾಡಿ ನೋಡ್ಬೇಕು ಅಂತಿದೆ. ಅದನ್ನ ನಾನೇ ಕೊಟ್ಟಿದ್ದೀನಿ. ಟಿಟ್ ಫಾರ್ ಟ್ಯಾಟ್.
ಅನಾಮಿಕಾ ಇನ್ನು ತನ್ನ ಗಿಫ್ಟ್ ತೆಗೆಯುತ್ತಾಳೆ. ಅದರಲ್ಲಿ ಒಂದು ಚಿಕ್ಕ ಬಾಕ್ಸ್ ಇರುತ್ತದೆ. ತೆಗೆದು ನೋಡಿದರೆ ಒಂದು ಅಂದವಾದ ಬಂಗಾರದ ಸರವಿರುತ್ತದೆ. ಬಂಗಾರದ ಸರನ? ಇದು ತುಂಬಾ ಬೆಲೆ ಬಾಳದು. ಇದು ಯಾರು ಕೊಟ್ರು? ರಮೇಶ್ ಅವರ? ನಾನಲ್ಲ ಅನಾಮಿಕಾ, ನನ್ನ ಚೀಟಿನಲ್ಲಿ ಸುರೇಶ್ ಹೆಸರು ಬಂದಿದೆ, ಅವನಿಗೆ ವಾಚ್ ಕೊಟ್ಟಿದ್ದೀನಿ. ಅದು ನಾನೇ ಕೊಟ್ಟೆ ಅಕ್ಕ. ಅವನಿ ನೀನಾ? ಇಷ್ಟು ಬೆಲೆ ಬಾಳುವ ಗಿಫ್ಟ್ ಏನಕ್ಕೆ? ಅಕ್ಕ, ನೀನ್ ಯಾವಾಗ್ಲೂ ಎಲ್ಲರಿಗಾಗಿ ಕಷ್ಟಪಡ್ತೀಯ, ಆದ್ರೆ ನಿನಗಾಗಿ ಏನು ಕೊಂಡ್ಕೊಳ್ಳಲಿಲ್ಲ. ನಿನ್ನ ಕುತ್ತಿಗೆನಲ್ಲಿರುವ ಹಳೆ ಚೈನು ಕಟ್ಟಾದ್ರೆ ಪಿನ್ ಹಾಕೋತಾ ಇದೀಯಾ. ಅದನ್ನ ನೋಡಿ ನನಗೆ ತುಂಬಾ ದುಃಖವೆನಿಸ್ತು. ನೀನು ಈ ಮನೆಗೆ ನಿಜವಾದ ಬಂಗಾರ, ಅದಕ್ಕೆ ಈ ಚಿಕ್ಕ ಬಹುಮಾನ. ಥ್ಯಾಂಕ್ ಯು ಅವನಿ. ನನಗೆ ಸರಕ್ಕಿಂತ ನಿನ್ನ ಪ್ರೇಮನೇ ಹೆಚ್ಚು ಬೆಲೆ ಬಾಳುವಂಥದ್ದು. ನೋಡಿದ್ರಾ, ಈ ದಿನ ಕ್ರಿಸ್ಮಸ್ ನಮ್ಮ ಮನೆಯಲ್ಲಿ ಎಷ್ಟು ಆನಂದವನ್ನು ತುಂಬಿದೆ. ಸೊಸೆಯಂದಿರೆಲ್ಲರೂ ಹೀಗೆ ಜೊತೆಯಾಗಿದ್ರೆ ಪ್ರತಿದಿನವೂ ಹಬ್ಬವೇ. ರಾತ್ರಿ ಎಲ್ಲರೂ ನಿದ್ದೆ ಹೋಗೋದಕ್ಕೆ ಸಿದ್ಧವಾಗುತ್ತಾರೆ. ಹೊರಗಡೆ ಮಂಜು ಇನ್ನೂ ಬೀಳುತ್ತಾ ಇರುತ್ತದೆ, ಆದ್ರೆ ಮನೆಯಲ್ಲಿ ಬೆಚ್ಚಗಿನ ವಾತಾವರಣವಿರುತ್ತದೆ. ಈ ದಿನ ನಾವು ಕಲ್ತ್ಕೊಂಡಿದ್ದೇನು ಅಂದ್ರೆ, ಹಬ್ಬ ಮಾಡ್ಕೊಳ್ಳೋದಕ್ಕೆ ದುಡ್ಡಲ್ಲ, ಮನಸ್ಸಿರಬೇಕು. ಆನ್ಲೈನ್ ಆರ್ಡರ್ ಫೇಲ್ ಆಗ್ಬೋದು, ಕರೆಂಟು ಹೋಗ್ಬೋದು, ಆದ್ರೆ ನಮ್ಮ ಮನೆಯಲ್ಲಿ ಮನುಷ್ಯರ ಜೊತೆಯಾಗಿದ್ರೆ ಆ ಬೆಳಕೆಯೇ ಬೇರೆ. ಹೌದಪ್ಪ, ಮುಖ್ಯವಾಗಿ ಅನಾಮಿಕಾ ಮಾಡಿದ ಕುಕ್ಕರ್ ಕೇಕ್, ಅವನಿಗೆ ಕೊಟ್ಟ ಗಿಫ್ಟ್, ಅಂಜಲಿ ಜೋಕ್ಸ್, ಇವೇ ಹೈಲೈಟ್ಸ್. ಜೋಕ್ಸ್ ಅಲ್ಲ ಬಾವಾ, ಅದು ಸೀರಿಯಸ್ ಗಿಫ್ಟ್ಸ್. ಸರಿ ಸರಿ, ಎಲ್ರು ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆ ಮತ್ತೆ ನಾನ್ ವೆಜ್ ಮಾಡ್ಬೇಕು. ಅಂಜಲಿ, ಅವನಿ, ನಾಳೆ ನೀವೇ ಅಡಿಗೆ ಮಾಡ್ಬೇಕು. ಮತ್ತೆ ಕೆಲ್ಸನ? ಕ್ರಿಸ್ಮಸ್ ಆಗೋಯ್ತಲ್ಲ ಅಕ್ಕ. ಕ್ರಿಸ್ಮಸ್ ಆಗಿ ಹೋದ್ರು ಹಸುವೆ ನಿಂತಿಲ್ವಲ್ಲ. ನಾಳೆ ಬಾಕ್ಸಿಂಗ್ ಡೇ, ಅಂದ್ರೆ ಬಾಕ್ಸ್ ಜೋಡಿಸ್ಕೊಳ್ಳುವ ದಿನ, ಅಡಿಗೆ ಮನೆಯಲ್ಲಿ ಯುದ್ಧ ಮಾಡುವ ದಿನ. ಎಲ್ಲರೂ ನಗುತ್ತಾ ತಮ್ಮ ತಮ್ಮ ರೂಮ್ಗೆ ಹೊರಟು ಹೋಗುತ್ತಾರೆ. ಅನಾಮಿಕಾ ರಮೇಶ್ ಹಾಲ್ನಲ್ಲಿ ದೀಪಗಳನ್ನ ಆರಿಸಿ ಕಿಟಕಿಯಿಂದ ಹೊರಗೆ ನೋಡುತ್ತಾರೆ. ಅನಾಮಿಕಾ, ಹ್ಯಾಪಿ ಕ್ರಿಸ್ಮಸ್. ಈ ದಿನ ನೀನು ತುಂಬಾ ಅಂದವಾಗಿದ್ದೀಯಾ. ಆ ಸರ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಗೊತ್ತಾ? ಥ್ಯಾಂಕ್ ಯು ರಮೇಶ್ ಅವರೇ. ಆದ್ರೆ ನನ್ನ ಅಂದ ಆ ಸರದಿಂದ ಬಂದಿಲ್ಲ, ನಮ್ಮ ಕುಟುಂಬದ ಸಂತೋಷದಿಂದ ಬಂತು. ಸರಿ ಬಿಡು, ನಿನ್ನ ಫಿಲಾಸಫಿ ನಿಲ್ಸಿ ಮಲ್ಕೋ. ನಾಳೆ ಮತ್ತೆ ಅವನೇ ಅಂಜಲಿನ ಎಬ್ಬಿಸ್ಬೇಕಲ್ಲ ಎಂದುಕೊಳ್ಳುತ್ತಾ ಇಬ್ಬರು ನಗುತ್ತಾ ಹೊರಟು ಹೋಗುತ್ತಾರೆ. ಅನಾಮಿಕಾ ಟಿವಿ ಅತ್ತೆ ಸೊಸೆಯ ಪ್ರೇಕ್ಷಕರೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್.